hello, good evening. This is Priya Prakash and welcome back to my YouTube channel. ಇವತ್ತು ನಾನು ಸಂಜೆ ವ್ಲಾಗ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೊಲಕ್ಕೆ ಶೇಂಗಾ ಹಾಕಬೇಕಾಗಿತ್ತು. ಕಬ್ಬು ಹಾಕ್ತಾ ಇದ್ದಾರಲ್ವ, ಕಬ್ಬಿನ ಮಧ್ಯಕ್ಕೆ ಶೇಂಗಾ ಹಾಕ್ತಾರೆ. ಆ ಶೇಂಗಾ ಹಾಕೋ ಸಲುವಾಗಿ ನಾವು ಮನೆಯಲ್ಲಿ ಶೇಂಗಾ ಕಾಯಿ ಹೊಡಿತಾ ಇದ್ವಿ ಎಲ್ರೂ. ಸಂಜೆ ಟೈಮು ಶೇಂಗಾ ಎಲ್ಲರೂ ಹೊಡಿತಾ ಇದ್ದಾರೆ. ಇದಾದ್ಮೇಲೆ ತಿನ್ನಕ್ಕೆ ಏನಾದರೂ ಸ್ಪೆಷಲಾಗಿ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಗೋಬಿ ಮಂಚೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಗೋಬಿ ಮಂಚೂರಿ ರೆಸಿಪಿನ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀನಿ. ಸಂಜೆ ಆಗಿದ್ದರಿಂದ ಮೊದಲು ಎಲ್ರಿಗೂ ಟೀ ಮಾಡಿಕೊಟ್ಟು ನಾನು ಟೀ ಕುಡ್ಕೊಂಡೆ. ಹೂಕೋಸನ್ನ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಆಮೇಲೆ ಕುದಿಯೋ ನೀರಿಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಅದರಲ್ಲಿ ಹೂಕೋಸನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟೆ ಅದನ್ನ. ಇದ್ರ ಮಧ್ಯೆ ನನ್ನ ಮಗ ಸ್ವಲ್ಪ ಹಠ ಮಾಡ್ತಿದ್ದರಿಂದ ಅವನನ್ನು ಸ್ವಲ್ಪ ಆಟ ಆಡಿಸಿ ಅವನಿಗೆ ಫೀಡಿಂಗ್ ಮಾಡಿಸಿ ಆಮೇಲೆ ಅವನನ್ನು ಮಲಗಿಸಿದೆ. ಅವನ ಹತ್ರ ನನ್ನ ತಂಗಿ ಅಸೈನ್ಮೆಂಟ್ ಬರಿತಾ ಕೂತ್ಕೊಂಡ್ಳು ಅವನ್ನ ನೋಡ್ಕೊಳ್ಳೋಕ್ಕೆ. ಆಮೇಲೆ ಹೂಕೋಸನ್ನ ಡ್ರೈನ್ ಮಾಡಿಕೊಂಡು ಅದಕ್ಕೆ 4 ಸ್ಪೂನ್ ಮೈದಾ ಹಿಟ್ಟು, 4 ಸ್ಪೂನು ಕಾರ್ನ್ಫ್ಲೋರು ಮತ್ತು 5 ಸ್ಪೂನು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡೆ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ. ಮತ್ತು ಅದಕ್ಕೆ 2 ಸ್ಪೂನ್ ಖಾರದ ಪುಡಿ, 1/2 ಸ್ಪೂನ್ ಗರಂ ಮಸಾಲ ಮತ್ತು 1/2 ಸ್ಪೂನ್ ಧನಿಯಾ ಪುಡಿ ಮತ್ತು 1/2 ಸ್ಪೂನ್ ಅರಿಶಿನ ಪುಡಿನ ಸೇರಿಸ್ಕೊಂಡು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಂಡೆ. ಆಮೇಲೆ ಅದನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಟ್ಟೆ. ಒಂದು 15 ನಿಮಿಷ ಬಿಟ್ಟರೆ ಸಾಕು. ನಾನು ಅದನ್ನು ಕರಿಯೋಕ್ಕೆ ನನ್ನ ತಂಗಿ ಹತ್ರ ಕೊಟ್ಟೆ. ನನ್ನ ತಂಗಿ ಅದನ್ನ ಮಾಡ್ತಿದ್ಲು. ಆಮೇಲೆ ನಾನು ಒಂದು ಸೈಡ್ಗೆ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೋತಾ ಇದ್ದೆ. ಸೊ ನಾನಿವಾಗ ಇಲ್ಲಿ ಕ್ಯಾಪ್ಸಿಕಮ್ಮು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಬೇಜು ಮತ್ತು ಸಣ್ಣದಾಗಿ ಹೆಚ್ಚಿರುವಂಥ ಬೆಳ್ಳುಳ್ಳಿ ಇಲ್ಲಿ ಇಟ್ಕೊಂಡಿದ್ದೀನಿ. ಮೊದಲು ಬಾಣಲೆಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡೆ. ಆಮೇಲೆ ಅದಕ್ಕೆ ಈರುಳ್ಳಿನೂ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡೆ. ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡಿಕೊಂಡೆ. ಇದೆಲ್ಲನೂ ಬಾಡಿಸ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ಆಮೇಲೆ ಕ್ಯಾಪ್ಸಿಕಮ್ನೂ ಕೂಡ ಸೇರಿಸ್ಕೊಂಡು ಫೈನಲ್ ಆಗಿ ಇದಕ್ಕೆ ಕ್ಯಾಬೇಜ್ನ ಹಾಕ್ಕೊಂಡೆ. ಆಮೇಲೆ ಅದಕ್ಕೆ 1.5 to 2 ಸ್ಪೂನ್ ಸೋಯಾ ಸಾಸು, ಆಮೇಲೆ ಒಂದು 4 to 5 ಸ್ಪೂನು ಟೊಮೆಟೊ ಕೆಚಪ್ನ ಸೇರಿಸ್ಕೊಂಡೆ. ಇದೆಲ್ಲನೂ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಥಿಕ್ನೆಸ್ ಬರೋದಕ್ಕೋಸ್ಕರ ನಾನು ಒಂದು 1/2 ಬೌಲ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಥಿಕ್ನೆಸ್ಗೋಸ್ಕರ ಅದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡೆ. ಸೊ ಇವಾಗ ಗ್ರೇವಿ ರೆಡಿ ಆಗಿದೆ. ಆ್ಯಂಡ್ ಫೈನಲ್ ಆಗಿ ಇದಕ್ಕೆ ನಾನು ಡ್ರೈ ಗೋಬಿನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದೆಲ್ಲನೂ ಮಿಕ್ಸ್ ಮಾಡಿಕೊಂಡೆ. ಸೊ ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಆ್ಯಂಡ್ ಫೈನಲಿ ಫುಡ್ ಕಲರ್ ಇಲ್ಲದೆ ಮಾಡಿರೋ ಗೋಬಿ ರೆಡಿ ಆಗಿದೆ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮೂಲಕ ಹೇಳಿ. ಆ್ಯಂಡ್ ರಾತ್ರಿ ಊಟಕ್ಕೆ ನಮ್ಮ ಸಣ್ಣ ಮಮ್ಮಿ ಸೇರಿ ಅಡುಗೆ ರೆಡಿ ಮಾಡ್ತಿದ್ರು. ಸಣ್ಣ ಮಮ್ಮಿ ಜೋಳದ ರೊಟ್ಟಿ ಮಾಡ್ತಿದ್ರು ಮತ್ತು ಮಮ್ಮಿ ಎಣ್ಗಾಯಿ ಬದನೆಕಾಯಿ ಮಾಡ್ತಿದ್ರು. ಇದು ರಾತ್ರಿ ಊಟಕ್ಕಾಗಿತ್ತು. ಆ್ಯಂಡ್ ಫೈನಲಿ ನಾವೆಲ್ಲರೂ ಊಟ ಮಾಡಿದ್ವಿ. ಆ್ಯಂಡ್ ಅಡುಗೆ ಆ್ಯಸ್ ಯೂಶ್ವಲ್ ಸೂಪರ್ ಆಗಿತ್ತು. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.